ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳ್ಳುಳ್ಳಿಯಿಂದ ನಾವು ಯಾವ ಥರ ಬಿ ಪಿನ ಕಂಟ್ರೋಲ್ ಮಾಡ್ಬೋದು ಅಂತ ನೋಡೋಣ. ನಾನು 5 ಎಸಳು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಎರಡು ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ನಾನು ಫಸ್ಟು ಕುಟ್ಕೊಳ್ತಾ ಇದ್ದೀನಿ. ಕುಟ್ಕೊಂಡಾದಮೇಲೆ ಒಂದು ಗ್ಲಾಸಲ್ಲಿ ನೀರು ತಗೋಬೇಕು. ಒಂದು ಗ್ಲಾಸಲ್ಲಿ ನೀರು ತೆಗೆದಿಟ್ಕೊಂಡಿದ್ದೀನಿ. ಬಿಸಿ ನೀರು ಕಾಯಿಸಿರೋದು, ತಣ್ಣಗಾಗಿರೋ ನೀರು ಆಗುತ್ತೆ, ತಣ್ಣಗಿರೋ ನೀರು ಕೂಡ ಆಗುತ್ತೆ. ಇದನ್ನು ಈ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ತಿರ್ಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ನೈಟು ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ. ಒಂದು ನೈಟ್ ಆದಮೇಲೆ ನೀವು ಬೆಳಗ್ಗೆ ಎದ್ದು ಇದನ್ನು ಕುಡಿಯೋದ್ರಿಂದ ನಿಮಗೆ ಬಿ ಪಿ ಏನಿದೆ ಅದು ಕಂಟ್ರೋಲ್ ಆಗುತ್ತೆ. ಮತ್ತೊಂದು ಕಡೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಈ 2 ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈ ನೀರನ್ನು ಕುಡಿಯೋದ್ರಿಂದ ನೀವು ನೈಟು ಊಟ ಆದಮೇಲೆ ಮಲಗೋಕ್ಕಿಂತ ಮುಂಚೆ ಇದನ್ನು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ನಿಮಗೆ ಏನು ತಲೆ ಸುತ್ತು ಅಂತ ಇರುತ್ತೆ, ತಲೆ ಭಾರ ಅಂತ ಇರುತ್ತಲ್ಲ, ಅದು ತಕ್ಷಣ ಕಡಿಮೆ ಆಗುತ್ತೆ. ಇದನ್ನು ಡೈಲಿ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ತಲೆ ಭಾರ ಅನಿಸಿದ್ರೆ ಇದನ್ನು ಮಾಡಿ ಕುಡಿದ್ರೆ ನಿಮಗೆ ತಕ್ಷಣ ತಲೆ ಭಾರ ಕೂಡ ಕಡಿಮೆ ಆಗುತ್ತೆ. ಇದನ್ನು ಒಂದು ಗ್ಲಾಸಿಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೈಟೇ ಕುಡಿಬೇಕು. ಊಟ ಆದಮೇಲೆ, ಊಟ ಆದ ತಕ್ಷಣ ಒಂದು 10 ನಿಮಿಷ ಬಿಟ್ಟು ಈ ನೀರನ್ನು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು. ಯಾವಾಗಲೂ ಕುಡಿತಾ ಇದ್ದರೆ ನಿಮಗೆ ಬಿ ಪಿ ಕಡಿಮೆ ಆಗುತ್ತೆ. ಮಾಡಿ ನೋಡಿ ಒಂದ್ಸರಿ. ಒಂದು ಬೌಲಲ್ಲಿ ನಾನು ಕರಿಬೇವಿನ ಎಲೆ ತೊಗೊಂಡಿದ್ದೀನಿ, ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಬೆರಳಲ್ಲಿ ಈ ಥರ ತೆಗೆದಾಗ ಎಷ್ಟು ಬರುತ್ತೋ ಅಷ್ಟು ಜೀರಿಗೆ ತೊಗೊಂಡ್ರೆ ಸಾಕು. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿಂದರೆ ಒಳ್ಳೆಯದು. ಬಿ ಪಿ ಮತ್ತು ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಒಂದು ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನ ಈ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ಹಾಕ್ಕೊಂಡು. ಈ ಮೆಂತ್ಯ ನೀರು ಕುಡಿಯೋದ್ರಿಂದ ನಿಮ್ಮ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ ಮತ್ತು ನಿಮಗೆ ಉರಿ ಮೂತ್ರದ ಸಮಸ್ಯೆ ಇರುವವರಿಗೆ ತಕ್ಷಣ ಕಡಿಮೆ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ನೀರನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು. ಈ ಮೆಂತ್ಯ ತಿನ್ನೋದ್ರಿಂದ ನಿಮಗೆ ಮಂಡಿ ನೋವು ಕೂಡ ಕಡಿಮೆ ಆಗುತ್ತೆ. ಇದನ್ನು ಒಂದು ನೈಟು ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ತಗೋಬೇಕು. ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಒಳ್ಳೆಯದು. ಮೆಂತ್ಯ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ಹಾಗೆ ತಿನ್ನೋಕ್ಕಾಗಿಲ್ಲ ಅಂದರೆ ಗಟ್ಟಿ ಇರುವ ಮೆಂತ್ಯ, ಇವಾಗ ನಾವು ನೆನೆಸ್ಕೊಳ್ಳೋಕ್ಕಿಂತ ಮೊದಲು ಇರುತ್ತಲ್ಲ, ಆ ಮೆಂತ್ಯನ ಬೆಳಗ್ಗೆ ಎದ್ದು ತಿನ್ನೋದ್ರಿಂದ ಕೂಡ ನಿಮಗೆ ಉರಿ ಮೂತ್ರದ ಸಮಸ್ಯೆ ಕಡಿಮೆ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನು ಕೂಡ ಒಂದು ನೈಟು ಹಾಗೆ ನಾನು ಮುಚ್ಚಿಟ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಕುಡಿಬೇಕು. ಮತ್ತೊಂದು ಕಡೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ನೀರು ಚೆನ್ನಾಗಿ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಜೀರಿಗೆ ಧನಿಯಾ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈ ನೀರನ್ನು ನಮಗೆ ಮುಟ್ಟು ಆಗೋ ಟೈಮಲ್ಲಿ ಹೊಟ್ಟೆ ನೋವು ಇರುತ್ತಲ್ಲ, ಹೊಟ್ಟೆ ನೋವು ಕೂಡ ಕಡಿಮೆ ಆಗುತ್ತೆ ಈ ನೀರು ಕುಡಿಯೋದ್ರಿಂದ. ಜಾಸ್ತಿ ಹೊಟ್ಟೆ ನೋವಪ್ಪ ನಮಗೆ ತಡ್ಕೊಳಕ್ಕಾಗಲ್ಲ, ನಾವು ಏನು ಮಾಡೋದು ಅಂದರೆ ಈ ಟಿಪ್ಸನ್ನ ಫಾಲೋ ಮಾಡಿ, ಖಂಡಿತ ಕಡಿಮೆ ಆಗುತ್ತೆ. ಚೆನ್ನಾಗಿ ಕುದಿಬೇಕು. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಆದ್ರೂ ಚೆನ್ನಾಗಿ ಕುದಿಬೇಕು.
ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹನಿ ಕೂಡ ಹಾಕೋಬಾರ್ದು, ಹಾಗೇ ಕುಡಿಬೇಕು. ಹಾಗೇ ಕುಡಿದ್ರೆ ನಿಮಗೆ ಬೇಗ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಇದನ್ನು ಯಾವಾಗ ಬೇಕಾದರೂ ತಗೋಬೋದು. ನಿಮಗೆ ಹೊಟ್ಟೆ ನೋವು ಯಾವಾಗಿರುತ್ತೋ ಆ ಟೈಮಲ್ಲಿ ತಗೋಬೋದು. ಬೇರೆ ಟ್ಯಾಬ್ಲೆಟು ಅದೆಲ್ಲ ತಗೊಳ್ಳೋದಕ್ಕಿಂತ ಈ ಥರ ಮಾಡಿ ಕುಡಿದು ನೋಡಿ, ತಕ್ಷಣ ಕಡಿಮೆ ಆಗುತ್ತೆ. ಇವಾಗ ನಾನು 5 ಥರ ಹೋಮ್ ರೆಮಿಡಿನ ನಾನು ಮಾಡಿ ತೋರಿಸಿದ್ದೀನಿ. 1 ಗ್ಲಾಸಲ್ಲಿ ನಾನು ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು. ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಮೆಂತ್ಯನೂ ಕೂಡ ಅಷ್ಟೇ. ಮೆಂತ್ಯನ ನೆನೆಸಿಟ್ಕೊಂಡಿದ್ದೀನಲ್ಲ, ಇದನ್ನು ಕೂಡ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ತೊಗೊಂಡ್ರೆ ನಿಮಗೆ ಉಷ್ಣತೆ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಉರಿ ಮೂತ್ರದ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನು ಡೈಲಿ ತಗೋಬೇಕು ನೀವು. ಉರಿ ಮೂತ್ರದ ಸಮಸ್ಯೆ ಇರುವವರು ಡೈಲಿ ತಗೊಂಡ್ರೆ ಕಡಿಮೆ ಆಗುತ್ತೆ. ಈ ನೀರನ್ನ ನಾವು ನಮಗೆ ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿ ಹೊಟ್ಟೆ ನೋವು ಇರುವವರು ಇದನ್ನು ಮಾಡಿಕೊಂಡು ಕುಡಿಬೋದು. ಈ ನೀರನ್ನ ನಾವು ನೈಟು ಊಟ ಆದಮೇಲೆ ತಗೋಬೇಕು. ಕುದಿಸ್ಬಿಟ್ಟು ಕುಡಿದ್ರೆ ನಿಮ್ಮ BP ಕೂಡ ಬೇಗ ಕಂಟ್ರೋಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆನ ಕೂಡ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವ ಶುಗರ್ ಅಂಶವು ಕೂಡ ಕಡಿಮೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.